ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯೂಟಿಷಿಯನ್ ಕೋರ್ಸ್ ಆದಂತಹ ಹೈಡ್ರಾ ಫೇಶಿಯಲ್ ತಿಳಿಸ್ಕೊಡೋಕ್ಕೆ ನಾನು ಬರ್ತಾಯಿದ್ದೀನಿ. ನನ್ನ ಕೋರ್ಸ್ ಯಾವ ರೀತಿಯಾಗಿತ್ತು ಅಂತ ಅಂದ್ಬಿಟ್ಟು ನಾನು ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಇದು ಬಂದು ಪಾರ್ಟ್ 3 ವಿಡಿಯೋ. ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಬರ್ತಾನೆ ಇರುತ್ತೆ. ಬಟ್ ಸ್ವಲ್ಪ ಲೇಟ್ ಆಗ್ತಾರ ಕಾರಣದಿಂದ ಸ್ವಲ್ಪ ವಿಡಿಯೋ ಡಿಲೇ ಆಗ್ತಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕ್ಲಾಸಲ್ಲಿ ಇವತ್ತಿನ ವಿಡಿಯೋ ಏನು ಹೇಳ್ಕೊಟ್ರು ಅಂದರೆ ಹೈಡ್ರಾ ಫೇಶಿಯಲ್ ಹೇಳ್ಕೊಟ್ರು. ಹೈಡ್ರಾ ಫೇಶಿಯಲ್ ಎಂತಕ್ಕೆ ಮಾಡಿಸ್ತಾರೆ, ಯಾಕೆ ಮಾಡಿಸ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಹೈಡ್ರಾ ಫೇಶಿಯಲಿ ಪಿಗ್ಮೆಂಟೇಷನ್ ಟ್ಯಾನ್ ರಿಮೂವ್ ಆಗುತ್ತೆ. ಸೊ ಹಂಗಾಗಿ ಹೈಡ್ರಾ ಫೇಶಿಯಲ್ ಮಾಡೋದು ಅಂತ ಹೇಳ್ಕೊಟ್ಟು ಅದರಿಂದ ಬೆನಿಫಿಟ್ ಏನಾಗುತ್ತೆ, ಪಿಗ್ಮೆಂಟೇಷನು, ಡಾರ್ಕ್ ಸರ್ಕಲ್ಲು, ಫೈನ್ ಲೈನ್ಸು, ಸ್ಮೂತು, ಸಾಫ್ಟು, ಸ್ಕಿನ್ ಟೋನ್ ಎಲ್ಲ ಚೇಂಜ್ ಮಾಡುತ್ತೆ ಹೈಡ್ರಾ ಫೇಶಿಯಲ್ ಮಾಡಿಸೋದ್ರಿಂದ. ಮತ್ತು ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ರು. ಆ ಡಾರ್ಕ್ ಸರ್ಕಲ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಹೈಡ್ರಾ ಫೇಶಿಯಲ್ ಮಾಡೋದ್ರಿಂದ ಅಂತ ಹೇಳ್ಕೊಟ್ಟು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟು ಆ ಪ್ರೊಸೀಜರ್ ಹೆಂಗೆ ಮಾಡೋದು, ಏನು ಮಾಡೋದು, ಅದ್ರ ಮಸಾಜ್ ಕೂಡ ಹೆಂಗೆ ಮಾಡಬೇಕು ಅಂತ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದಾರೆ. ನೀವು ಕೂಡ ನೋಡ್ಬೋದು ಮಸಾಜ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ನಿಮ್ಗೇನಾದ್ರು ಈ ಕೋರ್ಸಿಗೆ ಸೇರಿಕೊಳ್ಬೇಕು ಅಂತಂದ್ಬಿಟ್ಟು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ಇದು ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ನನಗೆ ಯೂಸ್ಫುಲ್ ಆಗಿರುವಂಥ ಒಂದು ಕೋರ್ಸ್ ಇದು. ನಿಮಗೂ ಕೂಡ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ತಿಳಿಸ್ಕೊಡ್ತಾರದು ಅಷ್ಟೇ. ಪ್ರಮೋಷನ್ ವಿಡಿಯೋ ಅಂತಂದ್ಬಿಟ್ಟು ಮಾತ್ರ ತಿಳ್ಕೊಬೇಡಿ. ಆ್ಯಂಡ್ ಅವರು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಪ್ರತಿಯೊಂದು ಬ್ಯೂಟಿಷಿಯನ್ ಕೋರ್ಸ್ ಮತ್ತು ಮೇಕಪ್ ಕೋರ್ಸ್ ಎರಡೂ ಕೂಡ ಹೇಳ್ಕೊಟ್ಟಿದ್ದಾರೆ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾ ID ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಅದು ಬಂದು ಮೇಕಓವರ್ ಬೈ ಮಾನಸ, ನನ್ನ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅದರಲ್ಲಿ ಬರುತ್ತೆ. ಫಾಲೋ ಮಾಡಿ. ನಿಮಗೇನಾದರೂ ಮೇಕಪ್ ಏನಾದರೂ ಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗ್ತೀನಿ ಅಂತ. ಈ ಹೈಡ್ರಾ ಫೇಶಿಯಲ್ ಬಂದು ಯಾರು ಬೇಕಾದರೂ ಅವರು ಮಾಡಿಸ್ಕೊಳ್ಳೋದಲ್ಲ. ಆ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡಾಗ್ಲೂ ಏನು ಯೂಸ್ ಮಾಡಬಾರ್ದು, ಏನು ಯೂಸ್ ಮಾಡಬೇಕು ಅಂತ ತುಂಬಾ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ರು. ನಮಗಂತೂ ಮಿಷಿನ್ ಬಗ್ಗೆನೂ ಡೀಟೇಲ್ಸ್ ಕೊಟ್ಟರು. ಮಿಷಿನ್ ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು. ಏನಕ್ಕಂದರೆ ಯಾರು ಬೇಕಾದರೂ ಮಿಷಿನ್ ಯೂಸ್ ಮಾಡೋಂಗಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ತುಂಬಾ ತಿಳಿಯೋದ್ರಿದೆ. ಹೈಡ್ರಾ ಫೇಶಿಯಲ್ ಅಂದರೆ ಅಷ್ಟು ಈಸಿ ಅಲ್ಲ, ತುಂಬಾ ತಿಳಿಯೋದಿದೆ. ಅದು ವಾಟರ್ ಯಾವ ರೀತಿಯಾಗಿ ಮಿಕ್ಸ್ ಮಾಡಬೇಕು, ಸಿರಮ್ ಯಾವ ರೀತಿಯಾಗಿ ಮಿಕ್ಸ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದೆಲ್ಲ ಆದಮೇಲೆ 15 ಮಿನಿಟ್ಸ್ ಎಲ್ಲ ಮುಗೀತು. 15 ಮಿನಿಟ್ಸ್ ಅವ್ರಿಗೆ ಮಾಸ್ಕ್ ಹಾಕ್ಬಿಟ್ಟು ಕೊಡಿಸಿದ್ರು. ತುಂಬಾ ಚೇಂಜಸ್ ಇತ್ತು. ಅವ್ರು ಬಿಫೋರ್ ಸ್ಕಿನ್ಗೂ ಆಫ್ಟರ್ ಸ್ಕಿನ್ಗೂ ತುಂಬಾ ಚೇಂಜಸ್ ಇತ್ತು. ಇದು ಬಂದು ಬ್ರೈಡಲ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೈಡ್ರಾ ಫೇಶಿಯಲ್ ಮಾಡಿಸಿದ ತಕ್ಷಣ ನಾವು ಸೋಪ್ ಯೂಸ್ ಮಾಡಬಾರ್ದು ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು ಫೇಸ್ ವಾಶ್ಗೆ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿತ್ತು ಅಂತ ಅಂದ್ಬಿಟ್ಟು. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಇದೇ ಥರ ವೀಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಿಮಗೇನಾದ್ರು ಈ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.